Good morning, dear students. Today we are discussed about the problem number 7. Previous class we are discussed in problem number 6. That problem we made that solution in a easiest way. Then today let's see that problem number 7. The problem is yes. So problem number 7. See that problem. Mr. Kamlesh submits the following particular of his income for the previous year 2019-20. So in this question, the first point is business income. Business income computed rupees 35,000. Then second point is he is the owner of two residential house. He sold one of them costing rupees 1,17,000 in 2005 to 6 for rupees 3,33,000 on 16/8/2019 and paid brokerage rupees 2,000. Then third point is he had shares of the face value of rupees 2,50,000 of a limited company which were purchased for rupees 2,40,000 in May 2014. He sold them for rupees 2,19,000 on 30/9/2019 and also paid brokerage at 1% on the face value of shares. Then fourth point is yes. So then fourth point is on 30/11/2019 he sold his personal car for rupees 90,000 which was purchased 4 years back for rupees 60,000. Then fifth point is he sold listed debenture of a company on 1/8/2019 for rupees 6,83,000 which were purchased by him for rupees 1,52,500 on 1/2/2019. Then last point is he sold ancestral ornaments on 1/7/2019 for rupees 9,07,500 which had cost his grandfather rupees 50,000 in 1965 and whose fair market value on 1/4/2001 was rupees 2,50,000. Then the cost inflation index for the relevant financial year is 2001 and 2. The index number is 100. Then 2005 and 6 index number is 117. Then 2014-15 index number is 240. Then 2015-16-17 index number is 264. Then 2019-20 index number is 289. Compute is capital gain and also gross total income for the assessment year 2020-21. So this is all information given in this problem. So before go to the solution, we are clearly must be understood that problem. I tell that in explanation in briefly. Yes. So now before ನಾವು ಸೊಲ್ಯೂಷನ್ಗೆ ಹೋಗೋ ಮುಂಚೆ ಫಸ್ಟು ಪ್ರಾಬ್ಲಮ್ನ ಕ್ಲಿಯರಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ. ದೆನ್ ಪ್ರಾಬ್ಲಮ್ ಕ್ಲಿಯರಾಗಿ ಅರ್ಥ ಮಾಡ್ಕೊಂಡ್ರೆ ಸೊಲ್ಯೂಷನ್ನ ನಾವು ಈಸಿಯಾಗಿ ಮಾಡಿ ಮುಗಿಸ್ಬೋದು. ಎಸ್. ಸೊ ಏನಿದೆ ಈ ಕ್ವಶನಲ್ಲಿ ಹೇಳೋದಾದರೆ, ಸೊ ಮಿಸ್ಟರ್ ಕಮಲೇಶ್ನವರು ಒಂದು ಬಿಸ್ನೆಸ್ ಮಾಡಿದ್ದಾರೆ. ದೆನ್ ಆ ಬಿಸ್ನೆಸ್ ಮೂಲಕ ಇನ್ಕಮ್ ಬಂದಿದೆ. ಸೊ ಅದನ್ನ ಬಿಸ್ನೆಸ್ ಇನ್ಕಮ್ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? ಒಂದು ಬಿಸ್ನೆಸ್ ಇನ್ಕಮ್ 35,000 ಕೊಟ್ಟಿದ್ದಾರೆ. ಸಿ ಎಸ್. ಸೊ ಬಿಸ್ನೆಸ್ ಇನ್ಕಮ್ ಎಷ್ಟು ಕೊಟ್ಟಿದ್ದಾರೆ? 35,000 ಕೊಟ್ಟಿದ್ದಾರೆ. ದೆನ್ ನೆಕ್ಸ್ಟ್ ಈ ಒಂದು ಪಾಯಿಂಟಲ್ಲಿ ಏನು ಹೇಳುತ್ತಂದರೆ, ಸೊ ಮಿಸ್ಟರ್ ಕಮಲೇಶನವ್ರಿಗೆ 2 ರೆಸಿಡೆನ್ಷಿಯಲ್ ಹೌಸ್ ಇವೆ. ಸೊ 2 ರೆಸಿಡೆನ್ಷಿಯಲ್ ಹೌಸ್ನ ಫಸ್ಟ್ಲಿ ಈ ಒಂದು ಏನು ರೆಸಿಡೆನ್ಷಿಯಲ್ ಹೌಸ್ನ ಸೇಲ್ ಮಾಡಬೇಕು ಅಂದ್ಕೊಂಡಿದ್ದಾರೆ. ಸೊ ಅದರಲ್ಲಿ ಒಂದು ಹೌಸ್ನ ಸೇಲ್ ಮಾಡಬೇಕು ಅಂದ್ಕೊಂಡಾಗ
ದೆನ್ ಒಂದು ರೆಸಿಡೆನ್ಷಿಯಲ್ ಹೌಸ್ನ ಪರ್ಚೇಸ್ ಮಾಡಿರೋ ಒಂದು ಡೇಟು, ದೆನ್ ಆ ಕಾಸ್ಟ್ಗೂ ಕೊಟ್ಟಿದ್ದಾರೆ. ದೆನ್ 2005 ಒಂದು ರೆಸಿಡೆನ್ಷಿಯಲ್ ಹೌಸ್ನ ಪರ್ಚೇಸ್ ಮಾಡಿದ್ದು. ದೆನ್ ನೆಕ್ಸ್ಟ್ ಒಂದು ಕಾಸ್ಟ್ ಬಂದು 1,17,000 ಆಗಿದೆ. ದೆನ್ ನೆಕ್ಸ್ಟ್ ಈ ಒಂದು ರೆಸಿಡೆನ್ಷಿಯಲ್ ಹೌಸ್ನ ಪರ್ಚೇಸ್ ಮಾಡಿರೋ ಇಯರು ಡೇಟು ನೋಡಿದ್ವಿ. ದೆನ್ ಈ ಒಂದು ಅಗೇನ್ ಮತ್ತೆ ಈ ಪರ್ಚೇಸ್ ಮಾಡಿದ ರೆಸಿಡೆನ್ಷಿಯಲ್ ಹೌಸ್ನ ಸೇಲ್ ಮಾಡಬೇಕಂತ ಅಂದ್ಕೊಂಡಿದ್ದಾರೆ. ಸೊ ಸೇಲ್ ಮಾಡಬೇಕಂದಾಗ ನಾವು ಯಾರಿಗೆ ಸೇಲ್ ಮಾಡಬೇಕು ಗೊತ್ತಿರಲ್ಲ. ಸೊ ಯಾವ ಪರ್ಸನ್ಗೆ ಪರ್ಚೇಸ್ ಮಾಡೋ ಒಂದು ನೀಡಿದೆ ಅಂತ ನಮಗೆ ಗೊತ್ತಿಲ್ಲ. ಹಾಗಿದ್ದಾಗ ನಾವು ಏನು ಮಾಡ್ತೀವಿ, ಒಬ್ಬ ಬ್ರೋಕರ್ ಪರ್ಸನ್ಸ್ನ ಕಾಂಟ್ಯಾಕ್ಟ್ ತೊಗೊತೀವಿ. ಸೊ ಆ ಬ್ರೋಕರ್ ಪರ್ಸನ್ಸ್ ಮೂಲಕ ನಾವೇನು ಮಾಡ್ತೀವಿ, ಒಂದು ರೆಸಿಡೆನ್ಷಿಯಲ್ ಹೌಸ್ನ ಸೇಲ್ ಮಾಡ್ತೀವಿ. ಸೊ ಈ ಸೇಲ್ ಮಾಡೋಕ್ಕೆ ಹೆಲ್ಪ್ ಮಾಡಿದ ಯಾರು, ಬ್ರೋಕರ್ ಪರ್ಸನ್. ಸೊ ಅವರಿಗೆ ಕೊಡೋ ಒಂದು ಚಾರ್ಜೇ ಬ್ರೋಕರೇಜ್ ಆಗಿರುತ್ತೆ. ಎಸ್, ಬ್ರೋಕರ್ ಪರ್ಸನ್ಗೆ ಕೊಡೋ ಒಂದು ಚಾರ್ಜೇ ಬ್ರೋಕರೇಜ್ ಆಗಿರುತ್ತೆ. ಸೊ ಎಷ್ಟು ಕೊಟ್ಟಿದ್ದೀವಿ, 2,000 ಕೊಟ್ಟಿದ್ದಾರೆ ಮಿಸ್ಟರ್ ಕಮಲೇಶನ್ ಅವರು. ದೆನ್ ಸೋಲ್ಡ್ ಮಾಡಿದ್ದು ಈ ಒಂದು ರೆಸಿಡೆನ್ಷಿಯಲ್ ಹೌಸ್ನ 16/8/2019. ಸೊ ಸೇಲ್ ಮಾಡಿರೋ ಒಂದು ಅಮೌಂಟ್ ಬಂದು 3,33,000 ಆಗಿದೆ. ಸೊ ಹಾಗಿದ್ದಾಗ ಈ ಒಂದು ಪಾಯಿಂಟ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ದೆನ್ ಥರ್ಡ್ ಪಾಯಿಂಟ್, ಸಿ ಪಾಯಿಂಟಲ್ಲಿ ಏನು ಹೇಳುತ್ತಂದರೆ, ಮಿಸ್ಟರ್ ಕಮಲೇಶನರು ಒಂದು ಲಿಮಿಟೆಡ್ ಕಂಪನಿಯಲ್ಲಿ 2,50,000 ಶೇರ್ ಆಫ್ ದಿ ಫೇಸ್ ವ್ಯಾಲ್ಯೂ ಇದೆ. ಆ ಒಂದು ಲಿಮಿಟೆಡ್ ಕಂಪ್ನಿಯಲ್ಲಿ ಶೇರ್ ಆಫ್ ದಿ ಫೇಸ್ ವ್ಯಾಲ್ಯೂ ಬಂದು 2,50,000 ಇದೆ. ದೆನ್ ಅವರು ಪರ್ಚೇಸ್ ಮಾಡಬೇಕಂತ ಅಂದ್ಕೊಂಡಿದ್ದಾರೆ. ಸೊ ಪರ್ಚೇಸ್ ಮಾಡ್ಕೋಬೇಕಾದ್ರೆ ಯಾರ ಒಂದು ಸಹಾಯದಿಂದ ಪರ್ಚೇಸ್ ಮಾಡಿದ್ರೆ, ಒಬ್ಬ ಬ್ರೋಕರ್ ಪರ್ಸನ್ಸ್ ಮೂಲಕ ಪರ್ಚೇಸ್ ಮಾಡಿದ್ದಾರೆ. ಸೊ ಆ ಬ್ರೋಕರ್ ಪರ್ಸನ್ಸ್ಗೆ ಚಾರ್ಜ್ ಕೊಡ್ಬೇಕು ತಾನೆ. ಸೊ ಅಂದರೆ ಅವ್ರಿಗೆ ಕಾಸ್ಟ್ ಕೊಡಬೇಕಾಗುತ್ತೆ. ಸೊ ಅವ್ರಿಗೆ 1% ಆಫ್ ದಿ ಫೇಸ್ ವ್ಯಾಲ್ಯೂ ಆಫ್ ದಿ ಶೇರ್. ಸೊ ಫೇಸ್ ವ್ಯಾಲ್ಯೂ ಮೇಲೆ 1% ಅವ್ರಿಗೆ ಅಮೌಂಟ್ ಅಂತ ಕೊಟ್ಟಿದ್ದಾರೆ. ಒಂದು ರೀತಿ ಕಾಸ್ಟ್ ಅಂತ, ಎಕ್ಸ್ಪೆನ್ಸಸ್ ನಮಗೆ ಕಾಸ್ಟ್ ಆಗುತ್ತೆ. ಯಾರು, ಮಿಸ್ಟರ್ ಕಮಲೇಶನ್ ಅವ್ರಿಗೆ ಎಕ್ಸ್ಪೆನ್ಸಸ್ ಆಗುತ್ತೆ. ಎಸ್, ಎಷ್ಟು 1% ಫೇಸ್ ವ್ಯಾಲ್ಯೂ ಆಫ್ ಶೇರ್ಸ್ ಮೇಲೆ ನಾವು 1% ಅಂತ ಕೊಟ್ಟಿದ್ದಾರೆ. ದೆನ್ ನೆಕ್ಸ್ಟ್ ಅದನ್ನ ಪರ್ಚೇಸ್ ಮಾಡಿದ್ದು ಬಂದು, ಶೇರ್ಸ್ನ ಪರ್ಚೇಸ್ ಮಾಡಿದ್ದು 2014, ಇನ್ ಮೇ 2014. ದೆನ್ ಪರ್ಚೇಸ್ ಕಾಸ್ಟ್ ಬಂದು 2,40,000 ಇದೆ. ದೆನ್ ನೆಕ್ಸ್ಟ್ ಹಿ ಸೋಲ್ಡ್ ದೆಮ್. ದೆನ್ ಅಗೇನ್ 2014 ಪರ್ಚೇಸ್ ಮಾಡಿದ್ದು. ಮತ್ತು ಈ ಒಂದು ಪರ್ಚೇಸ್ ಮಾಡಿರೋ ಶೇರ್ಸ್ನ 13/9/2019 ಸೇಲ್ ಮಾಡಿದ್ದಾರೆ. ಸೊ ಎಷ್ಟಕ್ಕೆ ಸೇಲ್ ಮಾಡಿದ್ದಾರೆ ಅಂದರೆ 2,90,000ಗೆ ಸೇಲ್ ಮಾಡಿದ್ದಾರೆ. ಸೊ ಹಾಗಿದ್ದಾಗ ಈ ಒಂದು ಥರ್ಡ್ ಪಾಯಿಂಟ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ದೆನ್ ನೆಕ್ಸ್ಟ್ ಈ ಒಂದು ಪಾಯಿಂಟಲ್ಲಿ ನೋಡೋದಾದರೆ, ಡಿ ಪಾಯಿಂಟಲ್ಲಿ, ಸೊ ಆನ್ 13/11/2019 he sold his personal car for ₹90,000 which was purchased 4 years back for ₹60,000. ಸೊ ಈ ಒಂದು ಸೆಂಟೆನ್ಸ್ ಏನು ಹೇಳುತ್ತೆ, ಪರ್ಸ್ನಲ್ ಕಾರ್ ಅಂತ ಹೇಳುತ್ತೆ. ಸೊ ಹಾಗಿದ್ದಾಗ ಪರ್ಸ್ನಲ್ ಅಂದರೆ ಏನೇ ಪರ್ಸ್ನಲ್ ಎಕ್ಸ್ಪೆನ್ಸ್ ಇರೋದು ಅಥವಾ ಪರ್ಸ್ನಲ್ ಟ್ರಾನ್ಸಾಕ್ಷನ್ ಏನೇ ಇದ್ದರೂ ಕೂಡ ನಾವು ಕ್ಯಾಪಿಟಲ್ ಗೇನಲ್ಲಿ ತೊಗೊಳ್ಳೋದಿಲ್ಲ. ಸೊ ಏನಾಗುತ್ತೆ, ಅದು ಫುಲ್ಲಿ ಎಕ್ಸೆಂಪ್ಟ್ ಆಗುತ್ತೆ. ಎಸ್, ದ ನೆಕ್ಸ್ಟ್ ಕಮ್ ಟು ಪಾಯಿಂಟ್, ಈ ಪಾಯಿಂಟಲ್ಲಿ ನೋಡೋದಾದರೆ, he sold listed debenture of a company on 1/8/2019 for ₹6,83,000 which were purchased him for ₹1,52,500 on 1/2/2019. ಸೊ ಈ ಒಂದು ಪಾಯಿಂಟ್ ಏನು ಹೇಳುತ್ತಂದರೆ, ಸೊ ಇವರು ಮಿಸ್ಟರ್ ಕಮಲೇಶ್ ಅನ್ನೋರು ಸೊ ಡೆಬೆಂಚರ್ಸ್ನ ಪರ್ಚೇಸ್ ಮಾಡಿದ್ದಾರೆ. ಸೊ ಯಾವಾಗ 1/2/2019. ದೆನ್ ಪರ್ಚೇಸ್ ಕಾಸ್ಟ್ ಬಂದು 1,52,500ಗೆ. ದೆನ್ ನೆಕ್ಸ್ಟ್ ಈ ಪರ್ಚೇಸ್ ಮಾಡಿರೋ ಡೆಬೆಂಚರ್ಸ್ನ ದೆನ್ ಅಗೇನ್ ಅವರು 1/8/2019 ಸೇಲ್ ಮಾಡಿದ್ದಾರೆ. ಸೇಲ್ ವ್ಯಾಲ್ಯೂ ಬಂದು 6,83,000 ಆಗಿದೆ. ಎಸ್, ಸೊ ಹಾಗಿದ್ದಾಗ ಈ ಪಾಯಿಂಟ್ ಕೂಡ ಕ್ಲಿಯರ್ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ದೆನ್ ನೆಕ್ಸ್ಟ್ ಪಾಯಿಂಟ್ ಬಂದು, he sold ancestral ornaments on 1/7/2019 for ₹9,07,500. So which had cost his grandfather ₹50,000 in 1965, whose fair market value was on, so fair market value 14
2001 was rupees 2,50,000. ಸೊ ಈ ಒಂದು ಸೆಂಟೆನ್ಸ್ ಏನು ಹೇಳುತ್ತಂದರೆ, ಸೊ ಮಿಸ್ಟರ್ ಕಮಲೇಶ್ ಅವರ ಗ್ರ್ಯಾಂಡ್ ಫಾದರ್, ಸೊ ಗ್ರ್ಯಾಂಡ್ ಫಾದರು 1965ನಲ್ಲಿ ಜ್ಯುವೆಲರೀಸ್ನ ಪರ್ಚೇಸ್ ಮಾಡಿದ್ದಾರೆ, ಅಂದರೆ ಆಭರಣಗಳನ್ನು ಪರ್ಚೇಸ್ ಮಾಡಿದ್ದಾರೆ ಅಂದ್ಕೊಳ್ಳಿ. ಆರ್ನಮೆಂಟ್ಸ್ ನಥಿಂಗ್ ಬಟ್ ಆಭರಣಗಳು ಅಂತಿಲ್ವ, ಆಭರಣಗಳು. ಎಸ್, ಸೊ ಆರ್ನಮೆಂಟ್ಸ್ನ ಪರ್ಚೇಸ್ ಮಾಡಿದ್ದಾರೆ ಯಾವಾಗ? 1965ನಲ್ಲಿ. ಎಷ್ಟಕ್ಕೆ? 50,000ಗೆ. ಎಸ್, ನೆಕ್ಸ್ಟು ಅದು ಈ ಒಂದು ಆರ್ನಮೆಂಟ್ಸು ಫೇರ್ ಮಾರ್ಕೆಟ್ ವ್ಯಾಲ್ಯೂ ಬಂದು 2001ನಲ್ಲಿ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಬಂದು 2,50,000 ಇದೆ. ಎಷ್ಟಕ್ಕೆ? 2,50,000 ಇದೆ. ದೆನ್ ಈ ಒಂದು ಆರ್ನಮೆಂಟ್ಸ್ನ ಈ ಒಂದು ಆಭರಣಗಳನ್ನು ಮಿಸ್ಟರ್ ಲೋಕೇಶ್ 1/7/2019ನಲ್ಲಿ, ಸೊ ಸೋಲ್ಡ್ ಇಯರ್ ಬಂದು 1/7/2019ನಲ್ಲಿ ಸೇಲ್ ಮಾಡಿದ್ದಾರೆ. ಎಷ್ಟಕ್ಕೆ? 9,07,500ಗೆ. ಸೊ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ದ ಫಿನಾನ್ಷಿಯಲ್ ಇಯರ್ ವೈಸ್ ಇಂಡೆಕ್ಸ್ ನಂಬರ್ ಕೊಟ್ಟಿದ್ದಾರೆ. ದೆನ್ ಅವ್ರು ಕೇಳಿರೋದು ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೇನ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಕೇಳಿದ್ದಾರೆ. ದೆನ್ ಅದ್ರ ಜೊತೆಗೆ ಗ್ರಾಸ್ ಟೋಟಲ್ ಇನ್ಕಮ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ದಿಸ್ ಈಸ್ ದ ಇನ್ ದಿಸ್ ಪ್ರಾಬ್ಲಮ್ ಪ್ರಾಬ್ಲಮ್ ನಂಬರ್ 7. So I hope it is clear to understand that problem. Then come to solution. See, problem ನೋಡೋದಾದರೆ ಫಸ್ಟ್ಲಿ, ಸೊ ಕಾಂಪಿಟೇಷನ್ಸ್ ಆಫ್ ಗ್ರಾಸ್ ಟೋಟಲ್ ಇನ್ಕಮ್. ಸೊ ಆನ್ಸರ್ ಫಾರ್ಮೇಟ್ ಬಂದು ಈ ರೀತಿ ಇದೆ, ಪರ್ಟಿಕ್ಯುಲರ್ ಟು ಅಮೌಂಟ್ ಕಾಲಮ್. ಸೊ ಫಸ್ಟ್ಲಿ ನಾವು ಏನು ಕ್ಯಾಲ್ಕುಲೇಟ್ ಮಾಡಬೇಕು? ಸಿ ಕ್ವಶನ್ ಬಿಸ್ನೆಸ್ ಇನ್ಕಮ್. ದೆನ್ ಬಿಸ್ನೆಸ್ ಇನ್ಕಮು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿ ಡೈರೆಕ್ಟ್ ಕೊಟ್ಬಿಟ್ಟಿದ್ದಾರೆ. ದೆನ್ ಅದು ನಾವು ಲಾಸ್ಟಲ್ಲೇ ತೊಗೊತೀವಿ, ಟ್ಯಾಕ್ಸಬಲ್ ಮಾಡಬೇಕಾದ್ರೆ ತೊಗೊತೀವಿ. ಸೊ ದೆನ್ ಸೆಕೆಂಡ್ ಪಾಯಿಂಟ್ ಬಂದು, ದೆನ್ ಸಿ ದಟ್ ಸೆಕೆಂಡ್ ಪಾಯಿಂಟ್. Yes. So Mr. Kamlesh, he has the owner of 2 residential house. So one house is sold. Then ಸೇಲ್ ಅಮೌಂಟ್ ಏನಿದೆ ಅಂತ ನೋಡ್ಕೋಬೇಕು ಫಸ್ಟ್ಲಿ. ಸೊ ಇಲ್ಲೇನು ಕೊಡಿದ್ರೆ, ಹಿ ಸೋಲ್ಡ್ ಒನ್ ಆಫ್ ದೆಮ್ ಕಾಸ್ಟಿಂಗ್ rupees 1,17,000. ಸೊ ಕಾಸ್ಟಿಂಗ್ ನಥಿಂಗ್ ಬಟ್ ಪರ್ಚೇಸ್ ವ್ಯಾಲ್ಯೂ ಅದು. ದೆನ್ ಪರ್ಚೇಸ್ ಮಾಡಿದ್ದು 2005-06ಅಲ್ಲಿ, ಸೇಲ್ ಮಾಡಿರೋದು 2019ನಲ್ಲಿ. ಸೊ 2019ನಲ್ಲಿ ಸೇಲ್ ಮಾಡಿರೋ ವ್ಯಾಲ್ಯೂ ಬಂದು 3,30,000 ಇದೆ, 3,33,000 ಇದೆ. ದೆನ್ ಈ ಒಂದು ರೆಸಿಡೆನ್ಷಿಯಲ್ ಹೌಸಲ್ಲಿ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಕೊಟ್ಟಿಲ್ಲ. ಸೊ ವಿ ಟೇಕ್ ದಟ್ ನಿಲ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್. ಎಸ್, ಆನ್ residential house, so sales proceeds on residential house or nothing but a sales consideration value is 3,33,000. Yes. Then next, selling expenses is not given in this problem, so we take that nil in inner column. Then after remaining value is 3,33,000. It is a net consideration value. Yes. Then next, less index cost of acquisition. We see that purchase amount. See, the residential house, the purchase value nothing but a purchase cost rupees 1,17,000. So 1,17,000 purchase cost. Then year is 2005-06. We see that what is index number of 2005 is 2005 index number. 2005-06 index number is 117. Yes. Then sale year is 2019. See, sale year is 16/8/2019. So 2019 index number is 2019-20 index number is 289. See that solution.
So index cost is, so index purchase cost amount is 1,17,000. 1,17,000. So okay. 1,17,000 into 289. 289 nothing but a sale year index number. Then divided by 117. 117 nothing but a purchase cost, purchase year index number. Purchase year index number is 117. Then 1,17,000 into 289 by 117. The simplified value is taken in inner column 2,89,000. The next, yes. Then next, brokerage and paid brokerage cost is 2,000. See, residential house head under and paid rupees 2,000. So less selling, less brokerage cost is 2,000. Then total cost is 2,91,000. Then after deduct that net consideration value. The net consideration value is 3,33,000 less 2,91,000 total cost. After the value that 42,000. It is a long-term capital gain. Yes, because of residential house is a purchase in 2005 to 6, then sale in 2019. So we consider that it is a long-term capital gain or long-term residential house. Yes. Yes. See. So after value is long-term capital gain is 42,000. We take that outer column also. Yes. So next on shares. So for second point is clear. Then third point is he had shares of the face value 2,50,000 of a limited company which were purchased to 2,40,000 in May 2014. 2014. He sold them for rupees 2,90,000 on 13th 9 2019, and also package brokerage cost, also brokerage percentage. So in this problem we see that sale amount is 2,90,000. Then year also 2019, 13th 9 2019. So 2019 index number is 289. So in this share values is not provide that selling expenses. So selling expense is nil. See, sale proceeds value is 2,90,000. Then selling expense is not given in this problem, so nil. After value is 2,90,000. It is a net consideration value. The next, less indexed cost of acquisition. See that problem. So net consideration value nothing but a purchase amount. We see that purchase amount 2,40,000. 2,40,000 in May 2014. So 2014 index number is, see, 2014 index number is 240.
Yes, let's see, less index cost of acquisition 2,40,000 into 289, nothing but a sale year index number, then divided by 240. 240 is a purchase year index number. So 2,40,000 into 289 by 240. The simplified value is taken in inner column, 2,89,000. The next, brokerage expenses or brokerage cost. See that problem. So also paid brokerage at 1% on the face value of shares. See, 1% on the face value of shares. So face value is, share face value is 2,50,000. Then 1%, we see that solution. Brokerage expenses 2,50,000 is a face value of share into 1% to brokerage expenses 2,50,000 into 1 by 100. The simplified value is 2,500. Then after two cost and the total cost is 2,91,500. Then after we deduct that, net consideration value is 2,90,000. Then total cost is 2,91,500. See, net consideration value is very low. The total cost value is high. So in this situation, it is a loss, nothing but a long-term capital loss. Yes. So 2,90,000 less 2,91,500. Then negative value, nothing but a loss value is 1,500. We take that outer column directly. $1,500. It is a long-term capital gain. So see, here is 2,000. Once again, it is a long term because of purchase year is 2014, then sale year is 2019, so more than 3 years, so we take that long term capital loss. So it is clear. Then fourth point is, on 13th 11 2019, see in this point, sold on personal car. So personal car or personal expense, any personal transaction, we not taken that in capital gain, so it is fully exempted. The next, we show that note in after solution. See, I will mention that note. Capital gain on personal car is fully exempt from tax. So personal car is a fully exempted from capital gain. The next, come to next point. Is sold the listed debenture of a company on 1/8/2019 for rupees 6,83,000, which were purchased by him rupees 1,52,500 on 1/2/2019. So firstly we see that sale amount is 6,83,000. Then year is 1/8/2019. So 2019 or 20 index number is 289. So we see that solution.
on debenture. So on debenture sales proceed value is or sales net consideration, sorry, sales consideration value is 6,83,000. Then selling expenses not given in the debenture head, so nil. The after remaining value is 6,83,000. The next, less index cost of acquisition. So index cost of acquisition nothing but a purchase debenture purchase value. So one second. Yes. So purchase value, debenture purchase value is 1,52,500. So date 1 to 2019. So 1 to 2019. It is a short term because of less than 3 years. So we consider that short term capital gain or short term debenture. Yes. So value is purchase value is 1,52,500. Then 2019 index number 289. See, net consideration, then less index cost of acquisition. So purchase value is debenture purchase value is 1,52,500 into the sale year index number is 289 divided by purchase year index number also 2019 year index number is 289. 1,52,500 into 289 by 289. Simplify, the value is taken in a inner column 1,52,500. The after deduct that net consideration value. So net consideration value is 6,83,000. Let's deduct the index cost of acquisition value is 1,52,000. After deduct that value is 5,30,500. It is in short term capital gain. We take that outer column value 5,30,500. Then next, it is completed on debenture. Then come to next head. See. Then last point is he sold ancestral ornament on 1/7/2019 for rupees 9,07,500, which had cost his grandfather rupees 50,000 in 1965, whose fair market value also given 2001 year, then 2,50,000. So we see that sale amount is 9,07,500. Then sale year is 2019. Then where sales consideration value is 9,07,000. So in this same head is not given in selling expenses. Second. Yes, see that solution. Sales proceeds value is 9,07,500. So selling expenses is not given in this problem. Then after the value remain value is 9,07,500. It is a net consideration value. Then next, less index cost of acquisition. So ornaments purchase value. See that question. So purchase cost of his grandfather rupees 50,000. So cost nothing but a purchase cost. So which assets? Ornaments. So rupees 50,000 in year 1965. So 50,000 1965. In this head, ancestral ornaments in this head given in the fair market also. So we take that fair market value. ಸೊ ನೋಡಿ ಯಾವಾಗ ಫೇರ್ ಮಾರ್ಕೆಟ್ ವ್ಯಾಲ್ಯೂ ದೆನ್ ಪರ್ಚೇಸ್ ವ್ಯಾಲ್ಯೂ ಎರಡೂ ಕೊಟ್ಟಿರ್ತಾರೋ ಸೊ ಅವಾಗ ನಾವು ಫೇರ್ ಮಾರ್ಕೆಟ್ ವ್ಯಾಲ್ಯೂ ತೊಗೊತೀವಿ. ಯಾವಾಗ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಕೊಟ್ಟಿಲ್ಲ ಅಂದಾಗ ಪರ್ಚೇಸ್ ವ್ಯಾಲ್ಯೂನ
ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಸಿಷನಲ್ಲಿ ಟ್ರೀಟ್ ಮಾಡ್ತೀವಿ. ಸೊ ಈ ಒಂದು ಹೆಡ್ಡಲ್ಲಿ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ ಎಷ್ಟು 2,50,000. ದೆನ್ 2001 ಇಂಡೆಕ್ಸ್ ನಂಬರ್ ಈಸ್ 100. See that solution. Yes, index cost of acquisition nothing but a 2,50,000 is ancestral ornament fair market value 2,50,000 into 289 by 100. So 100 nothing but a fair market value year index number. So 2,50,000 into 289 by 100. The simplified value is taken in inner column 7,22,500. Then net consideration value is 9,07,500. Then deduct that cost value. Index cost value is 7,22,500. The after deduct that value is 1,85,000. 1,85,000. It is a long-term ornaments value. Long-term ornaments value. So we take that value in directly outer column 1,85,000. The next we add that all assets capital gain. We add that all assets. So nothing but a residential house 42,000. Then on shares is a loss value. So we deduct that total assets value. Then on debenture 5,30,500. 30,500. Then 1,85,000 it is a ornaments value. So total taxable capital value is 7,56,000. So in this problem we give that one topic is or one content is the one point is taken in business income. So business income is 35,000. We take that solution. So business income we take that directly in outer column. Business income from business we take that outer column directly 35,000. So 7,56,000 plus 35,000. Total value is 7,91,000. It is a total income. So I hope we all understood that problem. So thank you for watching. So once again I will repeat that solution. See in this problem. So ನಾವು ಈ ಒಂದು ಪ್ರಾಬ್ಲಮ್ ನೋಡಿದ್ರೆ ಸೊ ಈ ಒಂದು ಪ್ರಾಬ್ಲಮ್ಸಲ್ಲಿ ಸೊಲ್ಯೂಷನಲ್ಲಿ ಏನೇ ಟ್ವಿಸ್ಟ್ ಇಲ್ಲ, ಬಟ್ ಕೊಟ್ಟಿರೋ ಕ್ವಶನ್ನಲ್ಲಿ ಟ್ವಿಸ್ಟ್ ಇದೆ. ಸೊ ನೋಡಿ ಇದುವರೆಗೆ ನಾವು ಮಾಡಿದ ಒಂದು ಪ್ರಾಬ್ಲಮ್ಸಲ್ಲಿ ಸೇಮ್ ಪ್ರೊಸೀಜರ್ ಇದೆ. ಬಟ್ ಈ ಒಂದು ಪ್ರಾಬ್ಲಮ್ನಲ್ಲಿ ನಾವು ನ್ಯೂ ಆಗಿ ಕಲ್ತಿರೋ ಒಂದು ಪಾಯಿಂಟ್ ಏನಂದರೆ ಫೇಸ್ ವ್ಯಾಲ್ಯೂ ಮೇಲೆ ಈ ರೀತಿ ಬ್ರೋಕರೇಜ್ ಅಮೌಂಟ್ ಮೇಲೆ ಬ್ರೋಕರೇಜ್ ಕಾಸ್ಟ್ನ ಫೇಸ್ ವ್ಯಾಲ್ಯೂ ಮೇಲೆ ಕ್ಯಾಲ್ಕುಲೇಟ್ ಮಾಡಿಲ್ಲ, ಬಟ್ ಈ ಒಂದು ಪ್ರಾಬ್ಲಮ್ನಲ್ಲಿ ಕ್ಯಾಲ್ಕುಲೇಟ್ ಮಾಡೀವಿ. ಸೊ ಅದು ಯಾವ ರೀತಿ ಕೊಟ್ಟಿರೋ ಒಂದು ಶೇರ್ ಫೇಸ್ ವ್ಯಾಲ್ಯೂ ಮೇಲೆ ನಾವೇನು ಮಾಡೀವಿ 1% ಕ್ಯಾಲ್ಕುಲೇಟ್ ಮಾಡೀವಿ. ದೆನ್ ಆಫ್ಟರ್ ಆ ಒಂದು ಟೋಟಲ್ ಕಾಸ್ಟ್ನಲ್ಲಿ ಇನ್ಕ್ಲೂಡ್ ಮಾಡಿ ನೆಟ್ ಕನ್ಸಿಡರೇಷನ್ ವ್ಯಾಲ್ಯೂನಲ್ಲಿ ಡಿಡಕ್ಟ್ ಮಾಡಿದಾಗ ನಮಗೆ ಏನು ಬಂದಿದೆ ಶೇರ್ ವ್ಯಾಲ್ಯೂ ಅಥವಾ ಒಂದು ಸೆಕೆಂಡ್ ಶೇರ್ ವ್ಯಾಲ್ಯೂ ಏನು ಬಂದಿದೆ ಇಲ್ಲಿ ನಮಗೆ ಲಾಸ್ ಆಗಿದೆ. ಸೊ ನಾವು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಿವಿ 2,50,000 ಫೇಸ್ ವ್ಯಾಲ್ಯೂ ಮೇಲೆ 1%ನ ಕ್ಯಾಲ್ಕುಲೇಟ್ ಮಾಡಿದಾಗ 2,500 ಬಂದಿದೆ. ಟೋಟಲ್ ಕಾಸ್ಟ್ನಲ್ಲಿ ಇನ್ಕ್ಲೂಡ್ ಮಾಡಿ ನೆಟ್ ಕನ್ಸಿಡರೇಷನ್ ವ್ಯಾಲ್ಯೂನ ಡಿಡಕ್ಟ್ ಮಾಡಿ ಬರೋ ಒಂದು ವ್ಯಾಲ್ಯೂ ಏನಾಗಿದೆ ಈ ಒಂದು ಪ್ರಾಬ್ಲಮ್ನಲ್ಲಿ
ದೆನ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಆಗಿದೆ. ದೆನ್ ರಿಮೈನಿಂಗ್ ಉಳಿದೆಲ್ಲ ಹೆಡ್ಸ್ ನೋಡೋದಾದರೆ ಸೊ ವಿತ್ತು ಕಾಮನ್ ಆಗಿ ಸೇಮ್ ಪ್ರೊಸೀಜರಲ್ಲಿದೆ. ಸೊ ಇಟ್ ಈಸ್ in this problem solution. I hope it is clearly understood. So thank you for watching.